ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅದು ನಮಗೆ ಕೂಡ ಸಾಕಷ್ಟು ಪಾಠಗಳನ್ನು ಕಲಿಸಿದೆ. ಭಾರತದ ಮಿತ್ರರು ಯಾರು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಎಲ್ಲಿವರೆಗೆ ಭಾರತದ ಜೊತೆ ನಿಲ್ಲಬಹುದು ಅನ್ನೋದರ ಬಗ್ಗೆ ನಮಗಿದ್ದ ಭ್ರಮೆಗಳನ್ನು ಕೂಡ ಆಪರೇಷನ್ ಸಿಂಧೂರ ಕಳಚೋ ಹಾಗೆ ಮಾಡಿದೆ. ಹಾಗೆ ಚೈನಾ ಹಾಗೂ ಟರ್ಕಿಗಳು ಪಾಕಿಸ್ತಾನದ ಪರ ಹೇಗೆ ನಿಲ್ಲುತ್ತವೆ ಅನ್ನೋದನ್ನು ಈ ಸಂಘರ್ಷ ತೋರಿಸ್ಕೊಟ್ಟಿದೆ. ಹೀಗಾಗಿ ಸಹಜವಾಗಿ ಇದು ಭಾರತಕ್ಕೆ ಒಂದಷ್ಟು ಪಾಠಗಳನ್ನು ಕಲಿಸಬೇಕು. ಆ ಪಾಠಗಳನ್ನು ಆಧರಿಸಿಕೊಂಡು ಭಾರತ ತನ್ನ ಸೇನಾ ತಯಾರಿಯನ್ನು, ಸ್ಟ್ರಾಟಜಿಯನ್ನು ಬದಲಿಸ್ಕೋಬೇಕು. ತನ್ನನ್ನು ತಾನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡಬೇಕು. ಅದರ ಭಾಗವಾಗಿ ಈಗ ಲದಾಖ್ ಭಾಗದಲ್ಲಿ ಚೈನಾದ ಗಡಿಯಲ್ಲಿ ಒಂದು ಮಿಸೈಲ್ ಯೂನಿಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ, ಏವಿಯೇಷನ್ ಬೇಸ್ ಹಾಗೂ ಆಯುಧ ಸಂಗ್ರಹಾಗಾರವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಭಾರತಕ್ಕಿದ್ದ ಪರ್ಯಾವರಣದ ಅಡೆತಡೆಗಳು ನಿವಾರಣೆ ಆಗಿವೆ. ಹಾಗಾದರೆ ಚೈನಾದ ಗಡಿಯಲ್ಲಿ ಭಾರತ ಏನು ಮಾಡುತ್ತೆ? ಅದರಿಂದ ಭಾರತಕ್ಕಾಗೋ ಲಾಭ ಏನು? ಬನ್ನಿ ನೋಡೋಣ. ಸ್ನೇಹಿತರೆ, ಚೈನಾದ ಗಡಿಯಲ್ಲಿ ಭಾರತ ಏನೆಲ್ಲ ಮಾಡಿಕೊಳ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕು. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹಣ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಕುತೂಹಲ ಮತ್ತು ಗೊಂದಲಗಳು ಕೂಡ ಇರುತ್ತವೆ. ಹೀಗಾಗಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿರ್ತೀರಿ. ನಿಮ್ಮ ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಲ್ಲಿ ನಿಮಗೊಂದಷ್ಟು ತರಬೇತಿಯನ್ನು ಕೊಡೋದಕ್ಕೆ ಇದೇ ತಿಂಗಳ 23, 24, 25 ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಮ್ಮಲ್ಲೊಂದು ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ 9972379459 9972379459ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಭಾರತ ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ಆರ್ಥಿಕ ಶಕ್ತಿಯಾಗೋ ಕಡೆಗೆ ಗಮನ ಹರಿಸ್ತಾ ಇದೆ. ಆದರೆ ಅದಕ್ಕೆ ನೂರಾರು ಅಡ್ಡಿ ಆತಂಕಗಳು ಇವೆ. ಒಂದು ಕಡೆ ಪಶ್ಚಿಮದ ದೇಶಗಳು ಭಾರತ ತುಂಬಾ ಶಕ್ತಿಶಾಲಿ ಆಗೋದನ್ನ ಇಷ್ಟಪಡೋದಿಲ್ಲ. ಅದಕ್ಕೆ ಕಾರಣ ಭಾರತ ಅವರು ಹೇಳುವ ಎಲ್ಲವನ್ನು ಕೇಳೋದಿಲ್ಲ ಅನ್ನೋದು. ಇನ್ನು ಅಮೆರಿಕ, ಅದು ಯಾವತ್ತೂ ಯಾರಿಗೂ ಮಿತ್ರ ಅಲ್ಲ, ಹಾಗೆ ಯಾರಿಗೂ ಶತ್ರು ಕೂಡ ಅಲ್ಲ. ಅಮೆರಿಕಾನ ನಂಬಿಕೊಂಡು ಯಾರು ಏನು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅದು ಕೇವಲ ತನ್ನ ಲಾಭವನ್ನ ಮಾತ್ರ ನೋಡ್ಕೊಳ್ಳುತ್ತೆ. ಅಮೆರಿಕಾಗೊಂದು ನಿರ್ದಿಷ್ಟ ನೀತಿ ಅಂತ ಇಲ್ಲ. ಈಗ ನೋಡಿ, ಮೊನ್ನೆ ಸಿರಿಯಾದ ಅಬು ಮೊಹಮ್ಮದ್ ಅಲ್ ಜೊಲಾನಿ ಜೊತೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಕುಲುಕಿದ್ದಾರೆ. ಇದೇ ಅಲ್ ಜೊಲಾನಿ ಅಲಿಯಾಸ್ ಅಲ್ ಶರಾ ಒಂದು ಕಾಲಕ್ಕೆ ಅಲ್ ಖೈದಾ ಸಂಘಟನೆಯಲ್ಲಿದ್ದವನು. ಆನಂತರ ಹಯಾತ್ ತಹರೀರ್ ಅಲ್ ಶಾಮ್ HTS ಅನ್ನೋ ಉಗ್ರ ಸಂಘಟನೆಯನ್ನ ಕಟ್ಕೊಂಡ ಸಿರಿಯಾದ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ. ಹಾಗೆ ಅಮೆರಿಕಾದ ಪಡೆಗಳ ಮೇಲೆ ದಾಳಿ ಮಾಡಿದ ಪ್ರಕರಣದಲ್ಲಿ ಈ ಅಲ್ ಜೊಲಾನಿಯನ್ನ ಅಮೆರಿಕ ಉಗ್ರರ ಪಟ್ಟಿಗೆ ಸೇರ್ಪಡೆ ಮಾಡಿತ್ತು. ಅವನ ತಲೆ ಮೇಲೆ $10 ಮಿಲಿಯನ್ ಬಹುಮಾನವನ್ನ FBI ಘೋಷಣೆ ಮಾಡಿತ್ತು. ಮೊನ್ನೆ ಸಿರಿಯಾದಲ್ಲಿನ ಅಲ್ ಬಶರ್ ಸರ್ಕಾರವನ್ನ ಪದಚ್ಯುತಗೊಳಿಸೋದಕ್ಕೆ ಅಮೆರಿಕ ಬಳಸಿಕೊಂಡಿದ್ದು ಇದೇ ಉಗ್ರ ಸಂಘಟನೆ HTS ಅನ್ನ ಮತ್ತು ಅದರ ನಾಯಕ ಅಲ್ ಶರಾನನ್ನ. ಈಗ ಈ ಜೊಲಾನಿ ಅಲಿಯಾಸ್ ಅಲ್ ಶರಾ ಸಿರಿಯಾದ ಹಂಗಾಮಿ ಅಧ್ಯಕ್ಷ ಕೂಡ. ಸಿರಿಯಾ ಮೇಲಿನ ನಿರ್ಬಂಧಗಳನ್ನ ಅಮೆರಿಕ ರದ್ದು ಮಾಡಿದೆ. ಒಂದು ಕಾಲದ ಮೋಸ್ಟ್ ವಾಂಟೆಡ್ ಜೊತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಕುಲುಕ್ತಾರೆ. ಇನ್ನು ವೈಟ್ ಹೌಸ್ಗೆ ಶೇಖ್ ಹಮ್ಜಾ ಮತ್ತು ಇಸ್ಮಾಯಿಲ್ ರಾಯರ್ ಅನ್ನೋ ಇಬ್ಬರು ಮಾಜಿ ಉಗ್ರರನ್ನ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿರೋ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಹಮ್ಜಾ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಈ ಇಸ್ಮಾಯಿಲ್ ರಾಯರ್ ಲಷ್ಕರ್ ಎ ತೈಬಾ ಜೊತೆ, ಹಮಾಸ್ ಜೊತೆ, ಇಸ್ಲಾಮಿಕ್ ಬ್ರದರ್ಹುಡ್ ನಂತಹ ಸಂಘಟನೆಗಳ ಜೊತೆ ನೇರ ಸಂಪರ್ಕವನ್ನ ಹೊಂದಿದ್ದ ಮನುಷ್ಯ. ಭಯೋತ್ಪಾದಕರ ಜೊತೆಗಿನ ನಂಟಿನ ಕಾರಣಕ್ಕೆ ಈತ ಅಮೆರಿಕಾದಲ್ಲಿ ಬಂಧನಕ್ಕೀಡಾಗಿದ್ದ. 20 ವರ್ಷ ಜೈಲಲ್ಲೂ ಇದ್ದ. 2017ರಲ್ಲಿ ಬಿಡುಗಡೆಯಾಗಿ ಬಂದಿದ್ದ. ಈಗ ಈ ಮಾಜಿ ಉಗ್ರನನ್ನ ನೇರವಾಗಿ ವೈಟ್ ಹೌಸ್ಗೆ ನೇಮಕ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲಿ ಅಮೆರಿಕಾಗೆ ಒಂದು ನಿಲುವು ಅಂತೇನಿಲ್ಲ. ಅವರು ಅವರಿಗೆ ಅಗತ್ಯ ಇದ್ರೆ ಉಗ್ರರಿಗೂ ಬೆಂಬಲ ಕೊಡ್ತಾರೆ. ಪಾಕಿಸ್ತಾನದಂತಹ ಉಗ್ರರ ಬ್ರೀಡಿಂಗ್ ಸೆಂಟರ್ಗಳನ್ನು ಬೇಕಿದ್ರೂ ಸಾಕ್ತಾರೆ. ಇನ್ನು ಚೈನಾ, ಅದನ್ನು ಪಾಕಿಸ್ತಾನ ಐರನ್ ಬ್ರದರ್ ಅಂತ ಹೇಳ್ಕೊಳ್ಳುತ್ತೆ. ಮೊನ್ನೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾಯ್ತಲ್ಲ, ಆ ಸಮಯದಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಸಾಕಷ್ಟು ಆಯುಧಗಳನ್ನು ಕೊಡ್ತು. ಅಷ್ಟೇ ಅಲ್ಲ, ಭಾರತದ ಸೇನಾ ಜಮಾವಣೆ, ಆಯುಧಗಳು ಹಾಗೂ ಸ್ಟ್ರಾಟಜಿಕ್ ಸೆಂಟರ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ತನ್ನ ಸ್ಯಾಟಲೈಟ್ ಸರ್ವಿಸ್ ಅನ್ನು ಕೂಡ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಈ ಭಾಗದಲ್ಲಿ ಭಾರತ ಅನ್ನೋದು ಕಾಂಪಿಟೇಟರ್. ಹೀಗಾಗಿ ಭಾರತದ ವಿರುದ್ಧ ಯಾರೇ ಯುದ್ಧಕ್ಕೆ ನಿಂತರೂ, ಭಾರತದ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಯಾರೇ
ಪ್ರಯತ್ನ ಪಟ್ಟರು ಚೈನಾ ಅವರಿಗೆ ಬೇಕಾದ ಎಲ್ಲವನ್ನ ಒದಗಿಸಿಕೊಡುತ್ತೆ, ತಾನು ನೇರವಾಗಿ ಯುದ್ಧಕ್ಕೆ ಇಳಿಯೋದಿಲ್ಲ. ಆದರೆ ಬೇರೆಯವರನ್ನ ಯುದ್ಧಕ್ಕೆ ಇಳಿಸೋದಕ್ಕೆ ಆಯುಧ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಡೋದಕ್ಕೆ ಚೈನಾ ಹಿಂಜರಿಯೋದಿಲ್ಲ. ಈ ಹಿಂದೆ ಅಮೆರಿಕ ಹೇಗೆ ಕಂಡವರ ಹೆಗಲಿಗೆ ಬಂದೂಕಿಡಿಸಿ ಯುದ್ಧ ಮಾಡಿಸ್ತಾ ಇತ್ತೋ ಚೈನಾ ಕೂಡ ಈಗ ಹಾಗೇ ಮಾಡ್ತಾ ಇದೆ. ಇನ್ನು ಟರ್ಕಿಗೆ ಪಾಕಿಸ್ತಾನದಿಂದ ಅಣ್ವಸ್ತ್ರ ತಂತ್ರಜ್ಞಾನ ಬೇಕಾದಂತಿದೆ. ಯಾಕೆಂದ್ರೆ ನ್ಯಾಟೋದಲ್ಲಿದ್ದ ಟರ್ಕಿ ಅಲ್ಲಿಂದ ಸಾಕಷ್ಟು ತಂತ್ರಜ್ಞಾನವನ್ನು ಪಡ್ಕೊಂಡಿದೆ. ಅವ್ರ ಹತ್ರ ಯುದ್ಧ ವಿಮಾನ, ಡ್ರೋನ್ ತಂತ್ರಜ್ಞಾನಗಳಿವೆ. ಆದರೆ ಅಣ್ವಸ್ತ್ರ ತಂತ್ರಜ್ಞಾನ ಟರ್ಕಿಯ ಬಳಿ ಇಲ್ಲ. ಅದನ್ನು ಮಾಡಿಕೊಳ್ಳೋದಕ್ಕೆ ಅಮೆರಿಕ ಹಾಗೂ ಇನ್ನಿತರ ಅಣುಶಕ್ತ ದೇಶಗಳು ಅವಕಾಶ ಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಟರ್ಕಿ ಅನ್ನೋ ಇಸ್ಲಾಮಿಕ್ ದೇಶ ಅಣುಶಕ್ತಗೊಳ್ಳೋದು ಇಸ್ರೇಲಿಗೆ, ಅರಬ್ ದೇಶಗಳಿಗೆ ಕೂಡ ಇಷ್ಟ ಆಗೋದಿಲ್ಲ. ಆದರೆ ಅಣುಶಕ್ತ ಆಗುವವರೆಗೆ ಇಸ್ಲಾಮಿಕ್ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಟರ್ಕಿ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅಮೆರಿಕಾದಿಂದ ಸಿಗದೇ ಇರೋದನ್ನ ಟರ್ಕಿ ಪಾಕಿಸ್ತಾನದಿಂದ ಖರೀದಿ ಮಾಡೋ ಐಡಿಯಾದಲ್ಲಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಬೇಕಾದರೂ ಕೊಡೋದಕ್ಕೆ, ಪಾಕಿಸ್ತಾನವನ್ನು ಬಹಿರಂಗವಾಗಿ ಬೆಂಬಲಿಸೋದಕ್ಕೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಸಿದ್ಧ ಆಗಿದ್ದಾರೆ. ಇನ್ನು ಭಾರತದ ಪರ ಯಾರಿದ್ದಾರೆ? ಇಸ್ರೇಲ್ ಅನ್ನ ಹೊರತುಪಡಿಸಿದ್ರೆ ರಷ್ಯಾ. ಗೆಳೆಯರೆ, ಈ ರಷ್ಯಾ ಕೂಡ ಪಾಕಿಸ್ತಾನ ಭಾರತದ ನಡುವೆ ಸಂಘರ್ಷ ಉಂಟಾದಾಗ ನಮ್ಮ ಜೊತೆ ನಿಂತ್ಕೋಬಹುದು. ಆದರೆ ನಾಳೆ ಭಾರತ ಮತ್ತು ಚೈನಾ ನಡುವೆ ಸಂಘರ್ಷ ಉಂಟಾದ್ರೆ ಆಗ ಕೂಡ ರಷ್ಯಾ ಭಾರತದ ಬೆನ್ನಿಗೆ ನಿಂತ್ಕೊಳ್ತಾ? ಈ ಬಗ್ಗೆ ಡೌಟ್ ಅಂತೂ ಇದ್ದೇ ಇದೆ. ಅಂಥ ಸಂದರ್ಭದಲ್ಲಿ ರಷ್ಯಾ ಭಾರತದ ವಿರುದ್ಧ ನಿಂತ್ಕೊಳ್ಳದೆ ಇದ್ರೂ ಕೂಡ ಆಯುಧ ತಂತ್ರಜ್ಞಾನ ಹಂಚಿಕೆ ಮತ್ತು ಆಯುಧ ಸರಬರಾಜು ಮಾಡದೆ ತಟಸ್ಥವಾಗಿ ಉಳ್ಕೊಂಡು ಬಿಡೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹೀಗಾಗಿ ಇಲ್ಲಿ ಭಾರತ ಯಾರ ಮೇಲೂ ಆಧಾರ ಪಡದೆ ತನ್ನ ಶಸ್ತ್ರಾಸ್ತ್ರಗಳನ್ನು ತಾನೇ ಸಿದ್ಧ ಮಾಡ್ಕೋಬೇಕು ಮತ್ತು ತನ್ನ ಶಕ್ತಿಯನ್ನು ತಾನೇ ಹೆಚ್ಚು ಮಾಡ್ಕೋಬೇಕು. ಈಗ ನೋಡಿ, ರಫೇಲ್ ಯುದ್ಧ ವಿಮಾನ ಪತನ ಆಗಿದೆಯಾ ಇಲ್ವಾ ಅನ್ನೋ ಬಗ್ಗೆ ಭಾರತ ಏನು ಹೇಳದೆ ಮುಗುಮ್ಮಾಗಿದೆ. ಇನ್ನು ಫ್ರಾನ್ಸ್ ನಮ್ಮ ಯುದ್ಧ ವಿಮಾನಕ್ಕೆ ಏನೂ ಆಗಿಲ್ಲ ಅಂತಿದೆ. ಆದರೆ ಜಗತ್ತು ಫ್ರಾನ್ಸ್ ಮಾತನ್ನು ನಂಬುತ್ತಾ ಇಲ್ಲ. ಭಾರತ ಹೇಳೋವರೆಗೆ ಅವರಿಗೆ ನಂಬಿಕೆ ಬರೋದಿಲ್ಲ. ಇನ್ನು ಅಮೆರಿಕಾದ ಮಾಧ್ಯಮಗಳು ಫ್ರಾನ್ಸ್ ಅನ್ನೋ ಕಾಂಪಿಟೇಟರ್ ಅನ್ನು ಸಹಿಸೋದಿಲ್ಲ. ಹೀಗಾಗಿ ರಫೇಲ್ ಪತನ ನಿಜ ಅನ್ನೋ ಥರದ ಸುದ್ದಿಗಳನ್ನು ಬರಿತಾ ಇವೆ. ಇನ್ನು ರಷ್ಯಾ ಕೂಡ ರಫೇಲ್ ಅನ್ನು ಬಿಟ್ಟುಬಿಡಿ, ನಮ್ಮ Su-57 ತಗೊಳ್ಳಿ ಅಂತ ಬ್ಯಾಟಿಂಗ್ ಮಾಡ್ತಾ ಇದೆ. ಇನ್ನು ಚೈನಾ ನಮ್ಮ J-10 ನಿಂದಲೇ ರಫೇಲ್ ಅನ್ನ ಹೊಡೆದಿದ್ದು ಅಂತ ಹೇಳ್ಕೊಳ್ಳೋದಿಕ್ಕೆ ಹೋಗ್ತಾ ಇದೆ. ಪಾಪ J-10 ಅನ್ನೋದು ಇದುವರೆಗೆ ಯಾವುದನ್ನೂ ಹೊಡೆದ ಇತಿಹಾಸವನ್ನೇ ಹೊಂದಿಲ್ಲ. ಆದರೂ ಚೈನಾ ತನ್ನ ಯುದ್ಧ ವಿಮಾನವನ್ನು ಇದೇ ಸಂದರ್ಭದಲ್ಲಿ ಪ್ರಮೋಟ್ ಮಾಡ್ಕೊಳ್ತಾ ಇದೆ. ಇಷ್ಟಾದರೂ ಕೂಡ ಭಾರತ ಯಾಕೆ ರಫೇಲ್ ಬಗ್ಗೆ ಏನು ಹೇಳ್ತಾ ಇಲ್ಲ? ಯಾಕೆಂದ್ರೆ ಡಸಾಲ್ಟ್ ಕಂಪನಿ ಈ ರಫೇಲ್ ಯುದ್ಧ ವಿಮಾನಗಳ ವ್ಯಾಪಾರದಲ್ಲಿ ಭಾರತಕ್ಕೆ ದ್ರೋಹ ಮಾಡಿದ ಹಾಗೆ ಕಾಣ್ತಾ ಇದೆ. ಸೋರ್ಸ್ ಕೋಡ್ ಹಂಚಿಕೆಗೆ ರಫೇಲ್ ತಯಾರಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಸೋರ್ಸ್ ಕೋಡ್ ಹಂಚಿಕೊಳ್ಳದೆ ಇದ್ರೆ ಆ ಯುದ್ಧ ವಿಮಾನವನ್ನು ಭಾರತ ತನಗೆ ಹೇಗೆ ಬೇಕೋ ಹಾಗೆ ಮಾಡಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ, ಕಸ್ಟಮೈಸ್ಡ್ ಆಗಿ ಬಳಸ್ಕೊಳ್ಳೋದಕ್ಕೆ, ತನಗೆ ಬೇಕಾದ ಸ್ವದೇಶಿ ಮಿಸೈಲ್ಗಳನ್ನು ಅದರಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಸೋರ್ಸ್ ಕೋಡ್ ಅನ್ನೋದು ಒಂಥರ ಒಂದು ಯುದ್ಧ ವಿಮಾನಕ್ಕೆ ಬ್ರೈನ್ ಇದ್ದ ಹಾಗೆ. ಈ ಸೋರ್ಸ್ ಕೋಡು ಹಾಗೂ ಸಾಫ್ಟ್ವೇರ್ ಆಕ್ಸೆಸ್ ಇಲ್ಲದೆ ಇದ್ರೆ ಒಂದು ಯುದ್ಧ ವಿಮಾನವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದನ್ನು ಕೊಡೋದಕ್ಕೆ ಫ್ರಾನ್ಸ್ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ರಫೇಲ್ ಜೊತೆ ವ್ಯಾಪಾರವನ್ನು ಸರಿ ಮಾಡ್ಕೋಬೇಕು, ಅವರಿಗೊಂದು ಪಾಠನೂ ಕಲಿಸಬೇಕು. ಸೊ ರಫೇಲ್ ಬಿದ್ದಿದೆಯಾ ಇಲ್ವಾ ಅನ್ನೋದನ್ನ ಹೇಳದೇ ಇದ್ರೆ ಸಹಜವಾಗಿ ರಫೇಲ್ನ ಶಕ್ತಿಯ ಬಗ್ಗೆ ಒಂದು ಜಾಗತಿಕ ಅನುಮಾನ ಶುರುವಾಗುತ್ತೆ. ಆ ಯುದ್ಧ ವಿಮಾನಗಳ ವ್ಯಾಪಾರ ಕಡಿಮೆ ಆಗುತ್ತೆ, ಶೇರು ಬಿದ್ದು ಹೋಗುತ್ತೆ. ರಫೇಲ್ ಅನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿರೋ ದೇಶಗಳು ಕೂಡ ಅದರ ಬಗ್ಗೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡುತ್ತವೆ. ಇನ್ನು ಮೊನ್ನೆ ನೌಕಾಪಡೆಗೆ ಬೇಕಾದ ಮರೈನ್ ರಫೇಲ್ ಖರೀದಿಗೆ ಕೂಡ ಭಾರತ ನಿರ್ಧರಿಸಿದೆ. ಆದರೆ ಆ ಡೀಲ್ ಮುಂದುವರಿಯುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಸೋರ್ಸ್ ಕೋಡ್ ಕೊಡದೇ ಇದ್ರೆ ಆ ಯುದ್ಧ ವಿಮಾನಕ್ಕೆ ನಾವು ನಮಗೆ ಬೇಕಾದ ಕ್ಷಿಪಣಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಜೊತೆಗೆ ಶತ್ರುಗಳ ರಡಾರ್ ವ್ಯವಸ್ಥೆಯ ವಿರುದ್ಧ ನಮ್ಮದೇ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕೇವಲ ಫ್ರಾನ್ಸ್ನ ಮಿಸೈಲ್ಗಳನ್ನು ಮಾತ್ರ ನಾವು ಬಳಸಬೇಕಾಗುತ್ತೆ. ಇಲ್ಲಿ ನಮ್ಮ ರಡಾರ್ ಮತ್ತು ನಮ್ಮ ಏರ್ ಡಿಫೆನ್ಸ್ನ ಜೊತೆಗೆ ಆ ಯುದ್ಧ ವಿಮಾನವನ್ನು ಸಂಯೋಜಿಸೋದಕ್ಕೆ ಕೂಡ ಸೋರ್ಸ್ ಕೋಡ್ ಅನ್ನೋದು ತುಂಬಾ ಅಗತ್ಯ ಆಗುತ್ತೆ. ಹೀಗಾಗಿ ಫ್ರಾನ್ಸ್ ಅನ್ನು ಕೂಡ ಭಾರತದ ಮಿತ್ರ ಅಂತ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಫ್ರಾನ್ಸ್ ಅಲ್ಲ, ಯಾವುದೇ ಪಶ್ಚಿಮದ ದೇಶವು ತನ್ನ ವ್ಯಾಪಾರ, ತನ್ನ ಲಾಭ ನೋಡ್ಕೊಳ್ಳುತ್ತೆ ಹೊರತು ಭಾರತದ ಜೊತೆ ತಂತ್ರಜ್ಞಾನ ಹಂಚಿಕೆಯನ್ನು ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಭಾರತ ಆಯುಧ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ತನ್ನದೇ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಬೇಕಾದ ಅಗತ್ಯ ತುಂಬಾನೇ ಕಾಣ್ತಾ ಇದೆ. ಇನ್ನು ಇದರ ಜೊತೆ ನಮಗೆ ಗಡಿ ಭಾಗದಲ್ಲಿ ರಸ್ತೆ, ಟನಲ್ಲು, ಆಯುಧಾಗಾರಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಪರಿಸರ ಸಂಬಂಧಿ ಸಮಸ್ಯೆಗಳು ಬೇರೆ ಇದ್ದು, ಈಗ
ಈಗ ಅವುಗಳಿಗೆ ಮುಕ್ತಿ ಸಿಕ್ಕಂತೆ ಕಾಣ್ತಾ ಇದೆ. ಮೊನ್ನೆ ಆಪರೇಷನ್ ಸಿಂಧೂರದ ನಂತರ ಚೈನಾದ ಗಡಿಯುದ್ದಕ್ಕೂ ಅಂದರೆ ಲದಾಖ್ನಿಂದ ಅರುಣಾಚಲದವರೆಗೆ ಭಾರತ ತನ್ನ ಸೇನೆಗೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದರೆ ಎನ್ವಿರಾನ್ಮೆಂಟ್ ಇಲಾಖೆಯ ಕ್ಲಿಯರೆನ್ಸ್ ಭಾರತಕ್ಕೆ ಸಿಕ್ಕಿದೆ. ಹೀಗಾಗಿ ಲದಾಖ್ ಭಾಗದಲ್ಲಿ ಒಂದು ಮಿಸೈಲ್ ಯೂನಿಟ್ ಅನ್ನು ಭಾರತ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲದಾಖ್ ಮತ್ತು ಜಮ್ಮು ಕಾಶ್ಮೀರದ ಮ್ಯಾಪ್. ಇದರಲ್ಲಿ ಇದಿಷ್ಟು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ. ಇದನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ. ಇನ್ನು ಲದಾಖ್ ಇದೆ ನೋಡಿ, ಇಲ್ಲಿ ಅಕ್ಸಾಯ್ ಚಿನ್ ಪ್ರದೇಶವನ್ನ ಚೈನಾ ಆಕ್ರಮಿಸ್ಕೊಂಡಿದೆ. ಅಲ್ಲವರು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಈ ಭಾಗದ ಮೇಲೆ ಹಿಡಿತವನ್ನು ತಗೊಂಡು ಬಿಟ್ಟಿದ್ದಾರೆ ಅನ್ನೋದು ನಮಗೆ 1957ರವರೆಗೆ ಗೊತ್ತು ಕೂಡ ಆಗಿರಲಿಲ್ಲ. 1958ರಲ್ಲಿ ಚೈನಾದ ಈ ಅತಿಕ್ರಮಣವನ್ನು ಖಂಡಿಸಿ ನೆಹರು ಚೈನಾಗೊಂದು ಪತ್ರ ಬರೆದರು. 1962ರ ಚೈನಾ ಮತ್ತು ಭಾರತ ಯುದ್ಧದ ಸಂದರ್ಭದಲ್ಲಿ ಅಕ್ಸಾಯ್ ಚಿನ್ ಮೇಲೆ ಚೈನಾ ಸಂಪೂರ್ಣವಾಗಿ ಹಿಡಿತವನ್ನು ತಗೊಳ್ತು. ಅದೀಗ ಚೈನಾದ ಕೈಯಲ್ಲಿದೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಶಾಕ್ಸ್ಗಮ್ ವ್ಯಾಲಿ ಅಂತ ಕರೀತಾರೆ. ಇದನ್ನು ಪಾಕಿಸ್ತಾನ 1963ರಲ್ಲಿ ಚೈನಾಗೆ ಗಿಫ್ಟ್ ಕೊಟ್ಟಿದೆ. ಇನ್ನು ಇದು ಸಿಯಾಚಿನ್. ಇದನ್ನು ಕೂಡ ಪಾಕಿಸ್ತಾನ ತನ್ನ ವಶಕ್ಕೆ ತಗೋಬೇಕು ಅಂತ ಪ್ರಯತ್ನ ಪಡ್ತು. ಆದರೆ ಭಾರತೀಯ ಯೋಧರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಪಾಕಿಸ್ತಾನ ಕಾರ್ಯಪ್ರವೃತ್ತವಾಗುವ ಮೊದಲೇ ಅದರ ಮೇಲೆ ಭಾರತದ ಬಾವುಟ ಹಾರೋದಕ್ಕೆ ಶುರುವಾಯಿತು. ಭಾರತೀಯ ವಾಯುಪಡೆ ಈ ಸಿಯಾಚಿನ್ ಗ್ಲೇಷಿಯರ್ನ ಮೇಲ್ಭಾಗದಲ್ಲಿ ಗಸ್ತನ್ನು ಶುರು ಮಾಡಿತು. ಭಾರತೀಯ ಯೋಧರು ಈ ಗ್ಲೇಷಿಯರ್ನ ಮೇಲೆ ನಿಂತರು. ಹೀಗಾಗಿ ಸಿಯಾಚಿನ್ ಭಾರತದ ಕೈಯಲ್ಲೇ ಉಳಿತು. ಈ ಸಿಯಾಚಿನ್ ಅನ್ನೋದು ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಭಾಗದಲ್ಲಿ ಅಂದರೆ ಶಕ್ಸ್ಗಮ್ ವ್ಯಾಲಿಯಲ್ಲಿ ಚೈನಾ ತನ್ನ ಹೆದ್ದಾರಿಯೊಂದನ್ನು ನಿರ್ಮಾಣ ಮಾಡಿಕೊಂಡಿದೆ. ಈ ಭಾಗದಲ್ಲಿ ಚೈನಾದ ಇನ್ಫ್ರಾಸ್ಟ್ರಕ್ಚರ್ ತುಂಬ ವರ್ಷಗಳಿಂದ ಅಭಿವೃದ್ಧಿಗೊಳ್ತಾ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಭಾರತ ಕೂಡ ತನ್ನ ಸೇನೆಗೆ ಅಗತ್ಯವಾಗಿ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ತುರ್ತು ಸೇನಾ ನಿಯೋಜನೆಗೆ, ಆಯುಧ ಸಾಗಾಟಕ್ಕೆ ಬೇಕಾದ ರಸ್ತೆ, ಸೇತುವೆಗಳನ್ನು, ಏರ್ ಬೇಸ್ಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಇಲ್ಲಿ ದೌಲತ್ ಬೇಗ್ ಓಲ್ಡಿ ಅನ್ನೋ ಏರ್ ಸ್ಟ್ರಿಪ್ ಒಂದನ್ನು ಭಾರತ ಹೊಂದಿದೆ. ಆದರೆ ಅದೊಂದೇ ಈ ಭಾಗಕ್ಕೆ ಸಾಕಾಗೋದಿಲ್ಲ. ಸೊ ಇಲ್ಲಿ ಇನ್ನಷ್ಟು ಸೇನಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಭಾರತ ಪ್ಲಾನ್ ಮಾಡ್ತು. ಅದಕ್ಕೆ ಪರಿಸರ ಇಲಾಖೆಯ ಅನುಮತಿ ಸಿಗೋದು ವಿಳಂಬವಾಗ್ತಾ ಹೋಗ್ತಾ ಇತ್ತು. ನಮ್ಮಲ್ಲಿ ಹಾಗೇನೆ ಸಾಮಾನ್ಯ ಜನರ ಕೆಲಸಗಳು ಮಾತ್ರ ಅಲ್ಲ, ಸೇನೆಯ ಅಗತ್ಯಗಳಿಗೆ ಕೂಡ ನಮ್ಮ ಸರ್ಕಾರಿ ಇಲಾಖೆಗಳು ಬೇಗ ಸ್ಪಂದಿಸೋದಿಲ್ಲ. ರೆಡ್ ಟೇಪಿಸಮ್ ಅನ್ನೋದು ನಮ್ಮ ದೇಶಕ್ಕೆ ಅಂಟಿದ ರೋಗ. ಇನ್ನು ಈಗ ಅದೇನಾಯ್ತು ಗೊತ್ತಿಲ್ಲ, ಅಂತೂ ಪರಿಸರದ ಕ್ಲಿಯರೆನ್ಸ್ ಸಿಕ್ಕಿದೆ. ಹೀಗಾಗಿ ಈ ಅಕ್ಸಾಯ್ ಚಿನ್ ಸಮೀಪ ಶಿಯಾಕ್ ನದಿ ತೀರದಲ್ಲಿ ಭಾರತ ತನ್ನ ಒಂದು ಮಿಸೈಲ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಿಕೊಳ್ಳುತ್ತೆ. ಅಲ್ಲಿಗೆ ಇಲ್ಲಿ ಫಾರ್ವರ್ಡ್ ಏವಿಯೇಷನ್ ಬೇಸ್ ಒಂದು ನಿರ್ಮಾಣ ಆಗುತ್ತೆ. ಆ ಮೂಲಕ ತುರ್ತು ಸಂದರ್ಭಗಳಲ್ಲಿ ಹೆಲಿಕಾಪ್ಟರ್ ಹಾಗೂ ಯುದ್ಧ ವಿಮಾನಗಳು ಲ್ಯಾಂಡ್ ಆಗೋದಕ್ಕೆ, ಟೇಕ್ ಆಫ್ ಆಗೋದಕ್ಕೆ, ಇಲ್ಲಿಗೆ ಅಗತ್ಯವಿರುವ ಆಯುಧ ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಏರ್ ಲಿಫ್ಟ್ ಮಾಡುವ ಮೂಲಕ ಪೂರೈಸೋದಕ್ಕೆ ಸಾಧ್ಯವಾಗುವ ವ್ಯವಸ್ಥೆಯೊಂದನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿ ಗಸ್ತು ವ್ಯವಸ್ಥೆಯನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಹೆಲಿಕಾಪ್ಟರ್ ಮತ್ತು ಡ್ರೋನ್ ಬಳಕೆಯನ್ನ ವ್ಯವಸ್ಥಿತಗೊಳಿಸೋ ಕೆಲಸ ಕೂಡ ನಡೆಯುತ್ತೆ. ಹಾಗೆ ಆಯುಧಗಳ ದಾಸ್ತಾನು ಕೇಂದ್ರವನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾರೆ. ಈ ದುರ್ಗಮ ಪ್ರದೇಶಕ್ಕೆ ತುರ್ತಾಗಿ ಆಯುಧಗಳನ್ನ ಸರಬರಾಜು ಮಾಡೋದಕ್ಕೆ ಕಷ್ಟ ಆಗಬಾರ್ದು. ಅವು ಅಗತ್ಯಕ್ಕೆ ತಕ್ಕಂತೆ ಕೈಗೆಟುಕೋ ಹಾಗಿರಬೇಕು. ಗೆಳೆಯರೆ, 1962ರ ಸಂದರ್ಭದಲ್ಲಿ ನಮಗೆ ಸೇನೆ ಹಾಗೂ ಆಯುಧಗಳನ್ನ ತುರ್ತಾಗಿ ಚೈನಾದ ಗಡಿಗೆ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗಿದ್ರೂ ಕೂಡ ಆ ಯುದ್ಧದಲ್ಲಿ ಚೈನಾ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಅಲ್ಲಿ ಕಾದಾಡ್ತಾ ಇದ್ದ ಯೋಧರಿಗೆ ಬೇಕಾದ ಬ್ಯಾಕಪ್ ಅನ್ನು ಕೊಡೋದರಲ್ಲಿ ಅವತ್ತು ಭಾರತ ವಿಫಲವಾಯಿತು. ಹೀಗಾಗಿ ಚೈನಾ ಭಾರತದ ಮೇಲೊಂದು ಗೆಲುವನ್ನು ಸಾಧಿಸೋದಕ್ಕೆ ಅವತ್ತು ಸಾಧ್ಯ ಆಯಿತು. ಅಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬಾರ್ದು. ಹೀಗಾಗಿ ಗಡಿಯುದ್ದಕ್ಕೂ ತುರ್ತಾಗಿ ಸೇನಾ ನಿಯೋಜನೆ, ಆಯುಧಗಳನ್ನು ಒದಗಿಸೋದು, ಬ್ಯಾಕಪ್ ಅನ್ನು ಒದಗಿಸಿಕೊಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಮಾಡ್ತಾ ಇದೆ. ಇನ್ನು ಈ ಗಡಿಯಲ್ಲಿ ಔಟ್ಪೋಸ್ಟ್ಗಳ ನಿರ್ಮಾಣ, ಸೇನಾ ಪಡೆಗಳಿಗೆ ಬೇಕಾದ ವಸತಿ ವ್ಯವಸ್ಥೆ, ಬಂಕರ್ಗಳು, ಗಡಿ ಗ್ರಾಮಗಳನ್ನು ಸುಸಜ್ಜಿತಗೊಳಿಸೋದು, ಇಂಥ ಕೆಲಸವನ್ನು ಕೂಡ ಗಡಿಯುದ್ದಕ್ಕೂ ಅಂದರೆ ಲದಾಖ್ನಿಂದ ಅರುಣಾಚಲದವರೆಗೆ ಮಾಡಲಾಗ್ತಾ ಇದೆ. ಇನ್ನು ಇಲ್ಲಿ ಡೋಕ್ಲಾಮ್ಗೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಲ್ಲಿ ಭೀಮ್ಬೇಸ್ನಿಂದ ಡೋಕ್ಲಾಮ್ ಪ್ಲಾಟೂವರೆಗೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಿಂದ ಈ ಭಾಗದ ಪ್ರಯಾಣ 7 ಗಂಟೆಗಳಿಂದ ಬರೀ 40 ನಿಮಿಷಗಳಿಗೆ ಇಳಿಕೆ ಆಗ್ತಾ ಇದೆ. ಸೊ ಭಾರತ ಈಗ ಪಾಕಿಸ್ತಾನಕ್ಕಿಂತ ಹೆಚ್ಚು ಚೈನಾನ ಗಮನದಲ್ಲಿಟ್ಟುಕೊಂಡು ತನ್ನ ಮೂಲ ಸೌಕರ್ಯಗಳನ್ನು ಚೈನಾ ಗಡಿಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತ ಪಾಕ್ ನಡುವೆ ಸಂಘರ್ಷ ಉಂಟಾದರೆ ಚೈನಾ ನೇರವಾಗಿ ಯುದ್ಧಕ್ಕೆ ಬರೋದಿಲ್ಲ ನಿಜ. ಆದರೆ ಪಾಕಿಸ್ತಾನಕ್ಕೆ ಬೇಕಾದ ಸೇನಾ ಸಹಾಯ, ಇಂಟೆಲಿಜೆನ್ಸ್, ಆಯುಧಗಳು, ಸ್ಯಾಟಲೈಟ್ ನೆರವು ಇವೆಲ್ಲವನ್ನು ಮಾಡಿಕೊಡುತ್ತೆ. ಅದೇ ಭಾರತ ಮತ್ತು ಚೈನಾ ನಡುವೆ ಒಂದು ಸಣ್ಣ ಯುದ್ಧ ಆದರೆ
ಪಾಕಿಸ್ತಾನ ಪಶ್ಚಿಮ ಭಾಗದಲ್ಲಿ ತಾನು ತನ್ನ ಸೇನೆಯನ್ನು ಕಳುಹಿಸುವ ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ನಾವೀಗ 2 ಫ್ರಂಟ್ ಅಲ್ಲ 3.5 ಫ್ರಂಟ್ ಯುದ್ಧಕ್ಕೆ ನಾವು ಸಿದ್ಧ ಆಗಬೇಕಾಗಿದೆ. ಪಾಕಿಸ್ತಾನ, ಬಾಂಗ್ಲಾ ಹಾಗೂ ಚೈನಾಗಳು 3 ಆದ್ರೆ ನಮ್ಮ ಒಳಗೆ ಶುರುವಾಗುವ ಇನ್ನರ್ಧ ಯುದ್ಧಕ್ಕೆ ಕೂಡ ನಾವು ಸಜ್ಜಾಗಬೇಕಾಗತ್ತೆ. ಸೊ ಭಾರತ ತನ್ನ ಇನ್ನೊಂದು ಬದಿಯ ಗಡಿಗಳನ್ನು ಕೂಡ ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸಕ್ಕೆ ಕೈ ಹಾಕಿದೆ. ಇದು ಗೆಳೆಯರೆ ಚೈನಾ ಗಡಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆಗಳ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.